Hi, hello, welcome back to my YouTube channel. ಸೊ ಇವಾಗ ನಾವು ಹೊರಟಿದ್ದೀವಿ ಮುರುಡೇಶ್ವರ. ಈಗ ಟೈಮ್ ಬಂದು 12:08 ಆಗಿದೆ. ಸೊ ನಾವೀಗ ಪಟ ಅಂತ ಐಡಿಯಾ ಹುಡುಕಿ ಪ್ಲ್ಯಾನ್ ಮಾಡಿ ಹೊರಟಿದ್ದೀವಿ ಮುರುಡೇಶ್ವರಗೆ. ಅಲ್ಲಿ ನಮ್ಮ ಅಣ್ಣಂದಿರಿಬ್ಬರು ಪೆಟ್ರೋಲ್ ಹಾಕಿಸ್ತಾ ಇದ್ದಾರೆ. ಇನ್ನಿಬ್ಬರು ನನ್ನ ತಮ್ಮಂದಿರು ಬರೋರಿದ್ದಾರೆ. ನಾವೀಗ ನಂಜನಗೂಡ್ಗೆ ಹೋಗಿ ಅವ್ರನ್ನ ಪಿಕ್ ಮಾಡಿಕೊಂಡು ಮುರುಡೇಶ್ವರಗೆ ನೈಟ್ ಹೋಗ್ತಾ ಇದ್ದೀವಿ. ಸೊ ಸ್ಟೇ ಟ್ಯೂನ್ಡ್, ಏನಾಗುತ್ತೆ ನೋಡೋಣ. ಸೊ ಹಾಯ್ ಗೈಸ್, ಈಗ ನಾವು ದೊಡ್ಡಮ್ಮ ಮನೆಗೆ ಬಂದಿದ್ದೀವಿ. ಇಲ್ಲಿ ನಮ್ಮ ದೊಡ್ಡಮ್ಮ ಇದ್ದಾರೆ. ಹಾಯ್ ದೊಡ್ಡಮ್ಮ. ಇಷ್ಟೊತ್ತಲ್ಲಿ ಬೆಳಿಗ್ಗೆ ಹೊತ್ತು ಹೋಗ್ದೇನೆ ಬೆಳಗಾನ ಹೋಯ್ತಾ ಇದ್ದೀರಾ ನೀವು? ಇವರೇ ನಮ್ಮ ಇನ್ನೊಬ್ರು ಅತಿಥಿ. ವ್ಲಾಗ್ ಮಾಡ್ತಾ ಇದೀನಿ ದೊಡ್ಡಮ್ಮ, ಮಾತಾಡಿ. ಬ್ರೋ ನಾನಂತೂ ಸಿಕ್ಕಾಕೊಂಡೇನಿ ಬ್ರೋ. ಈಗ ನಾವು ಇಷ್ಟೊತ್ತಲ್ಲಿ ಸಕ್ಸಸ್ಫುಲ್ ಆಗಿ ಟ್ರಿಪ್ ಹೋಗ್ತಾ ಇದೀವಿ. ಇಷ್ಟೊತ್ತಲ್ಲಿ ನಮ್ಗೆಲ್ಲ ನಿದ್ರೆಗೆ ತೊಂದರೆ ಕೊಟ್ಟು ಇಷ್ಟೊತ್ತಲ್ಲಿ ಹೋಗುವಂತ ಅವಶ್ಯಕತೆ ಏನಿತ್ತು? ಬೆಳಿಗ್ಗೆ ಎಲ್ರು ಓಡ್ಸೋರು ಅವರು ಅವರಿಬ್ರಿಗೆ ಆಗುತ್ತೆ ಅಂತ ಒಂದು ಪ್ಲಾನೇ ಒಂದು ನಿಮ್ದು ಪ್ಲಾನೇ ಮಾಡಿದ್ ಇವಾಗ ನಾವು. ಈಗ ಮಾಡಿದೀರಾ ಪ್ಲಾನ್? ಆಯ್ತು, ಹೋಗ್ಬಿಟ್ಟು ಬನ್ನಿ ಬೆಳಗಾನ ಓಡಿಸ್ಕೊಂಡು. ಸೊ ಡ್ರೈವರ್ ಏನ್ ಅನ್ಸ್ತಾ ಇದೆ ನಿಮ್ಗೆ? ಚೆನ್ನಾಗಿ ಅನಿಸ್ತಿದೆ. ಇದೆಲ್ಲ ಸರ್ಪ್ರೈಸ್ ಆಗಿ ನಮ್ಗೆ ಸರ್ಪ್ರೈಸ್. ಆಕ್ಚುಲಿ ಮನೆಯವ್ರಿಗೆ ಸರ್ಪ್ರೈಸ್ ಅಂತಲ್ಲ, ನಮ್ಗೆ ಸರ್ಪ್ರೈಸ್ ಇದು. ಇವರು 10th ಪಾಸ್ ಆಗಿ ನೆನ್ನೆ ತಾನೇ ಮುಗಿಸಿದ್ದಾರೆ ಬೋರ್ಡ್ ಎಕ್ಸಾಮ್. ಇನ್ನು ಪಾಸ್ ಆಗಿಲ್ಲ, ಅವ್ರಿಗೆ ನಂಬಿಕೆ ಇಲ್ಲ. ನೆನ್ನೆ ತಾನೇ ಎಕ್ಸಾಮ್ಸ್ ಮುಗಿಸಿ ನೋಡಿ, ಆಗ್ಲೇ ಶಿಸ್ತಾಗಿ ಬರ್ತಾವ್ರ ಟ್ರಿಪ್ಗೆ. ಹೆಂಗ್ ಮಾಡಿದೀರಾ? ಎಲ್ಲ ಪಾಸ್. ನಾನು ಕಾಮರ್ಸ್. ಓ, ಸೊ ಇವಾಗ ನಾವು ಪೂಜೆ ಮಾಡ್ತಾ ಇದ್ದೀವಿ. ಒಂದೊಳ್ಳೆ ಕೆಲಸಕ್ಕೆ ಹೋಗುವಾಗ ನಾವು ಪೂಜೆ ಮಾಡ್ಕೊಂಡು ಹೋಗ್ಬೇಕು ಅಂತ ನಮ್ಮ ಸಂಪ್ರದಾಯದಲ್ಲಿದೆ. ಸೊ ಇವಾಗ ಪೂಜೆ ಸ್ಟಾರ್ಟ್. ತೊಳಿದೇನೆ ಪೂಜೆ ಮಾಡುವಂತ ಏಕೈಕ ಪುರುಷ. ಅವಾಗವಾಗ ಪಂಚಿಂಗ್ ಡೈಲಾಗ್ ಹೇಳ್ತಾ ಇರ್ತಾನೆ, ನೋಡ್ತಾ ಇರಿ. ನಾಳೆ ಎಲ್ಲ ಫುಲ್ಲು ಚೆನ್ನಾಗಿ ಎಂಜಾಯ್ಮೆಂಟ್ ಕೊಡ್ತಾನೆ ನಮ್ಗೆ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲೇ. ಸವಿ ಬಾಯ್. ಬಾಯ್. ನೀರು ಹೋಗ್ಬಿಟ್ಟು ಮಮ್ಮಿ ಫಿಶ್ ಮಮ್ಮಿ. ಜೈ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಓಕೆ, ಚಲೋ, ಲೆಟ್ಸ್ ಸ್ಟಾರ್ಟ್. ಜೈ ಶ್ರೀರಾಮ್. ಇನ್ನು ಹೋಗಿ ಪಕ್ಕದ ರೂಮ್ಗೆಲ್ಲ ಬಾಗಿಲು ತಡ್ತಾನೆ ಗಾಯ್ಸ್. ಅವ್ರು ಬಂದೇ ಬಿಟ್ರು ಆಚೆ. ಇವನು ಕ್ಯಾಮ್ರಾ ಆನ್ ಮಾಡಿ ಅವ್ರು ನೋಡಿದ್ರು, ಬಗ್ಗೆ ಹೋದ್ರು. ಆಮೇಲೆ ಗೈಸ್ ಸ್ನೇಲ್ ಇದೆಯಂತೆ ನೋಡಿ. 11, 12, 13 ಆದ್ರೆ ಎಲ್ಲ ಸತ್ತೋಗಿವೆ ಗೈಸ್ ಸ್ನೇಲ್ ನೋಡಿ ಗೈಸ್.
ಎಂತ ವ್ಯೂ ನೋಡಿ ಗಾಯ್ಸ್, ಫುಲ್ಲು ಮಣ್ಣಿದೆ ಗಾಯ್ಸ್. ಮಣ್ಣು ಗಾಯ್ಸ್, ಸ್ಮೆಲ್ ದಟ್ ಮಣ್ಣು. ಕಿಂಗ್ ಕೋಬ್ರಾ ಇಲ್ಲೇ ಇದೆಯಲ್ಲ, ಕಿಂಗ್ ಕೋಬ್ರಾ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಅಯ್ಯೋ ನೀನ್ ಎರಡು ತಿಂದಿಲ್ಲ, ಅವನ್ಗೆ ಆಸೆ ಇತ್ತು ತಿನ್ಬೇಕಂತ, ಕೇಳಿರ್ಲಿಲ್ಲ, ಹೇಳ್ಬಿಟ್ಟು ಅವನೆಲ್ಲ ಇಡ್ಲಿಲ್ಲ ಅಂತ. ಅಯ್ಯೋ 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 ಗೈಸ್, ಇಲ್ಲಿ ನೋಡಿ, ಇಲ್ಲೊಂದು ಬನ್ನಿ ಬರೀ ಇಂಥದೆಯ. ಗಾಯ್ಸ್. ಸೊ ಹಾಯ್ ಗಾಯ್ಸ್, ಇವತ್ತು ಡೇ 1 ನಾವು ಬಂದಿದ್ದೀವಿ ಊಟಕ್ಕೆ. ನಾವು ಬಂದಿದ್ದೀವಿ ಊಟಕ್ಕೆ ಮಚ್ಲಿ. ನೀನೇ ಐ ಲವ್ ಮಚ್ಲಿ ಪ್ರಮೋಷನ್ ಮಾಡಿದಲ್ಲ. ಬನ್ನಿ ಟೇಸ್ಟ್ ಮಾಡಿ ಹೇಳೋಣ ಹೆಂಗಿದೆ ಅಂತ. ಹಾಯ್ ಮಾಡಿ ಗಾಯ್ಸ್. ಇವಾಗ ನಮ್ಮ ಟೀಮ್ ಲೀಡರ್ ಯಾರಂದ್ರೆ ಇಲ್ಲಿ ಲಾಸ್ಟ್ ಬಂದಿರಲ್ಲ ಅವ್ರ ಹೆಸರು ಹೆಡ್ ಮಿನಿಸ್ಟರ್ ಅಂತ. ಎಡ್ಡ ಅಂತ ಅಂದ್ರೆ ಬಿಟ್ರೆ ಬೇರೆ ಬೇಕು. ಆಮೇಲೆ ಒಂದು ಪ್ರಾನ್ಸ್ ಗೀರೋಸ್ ಕೊಡಿ, ಅಂಜಲ್ ಫಿಶ್ ಒಂದು ಕೊಡಿ, ಇನ್ನೊಂದು ಫಿಶ್ ಸ್ಲೈಸ್ ಹಾಕ್ಕೊಳ್ಳೋಣ. ಅಂಜಲ್ ಹೇಳಿದೆ ಕಡೆ ಚಿಲ್ಲಿ ಹಾಕಿದ್ದಾರೆ, ಸಕ್ಕತ್ತಾಗಿದೆ. ಖಾರ ತಿನ್ಬೇಕಣ ಈಗ. ಬರೀ ಡೌಗಳು ನಿಂತು. ಮಜ್ಜಿಗೆನ ಸ್ಪೈಸಿಯಾಗಿ ತಿಂದಿದ್ದೀನಿ, ನೋಡಿದ್ದೀನ ಸ್ಪೈಸಿಯಾಗಿ ಹೇಳ್ತೀನಿ ತಿಂತ್ಯಾ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಫುಲ್ಲ ಖಾರ ಉಂಟು. ಇಂಥ ಮಜ್ಜಿಗೆ ನಾನು ಇದೆ ಲೈಫಲ್ಲಿ ಫಸ್ಟ್ ಇಷ್ಟು ಖಾರ ಕುಡಿತಾರಲ್ಲ. ನಾಳೆ ಸ್ಕೂಟರ್ ಡ್ರೈವಿಂಗ್ ಮಾಡ್ತೀಯ, ನೀನು ಅನಿಸಿಕೆ ಏನು? ಏನಿಲ್ಲ, ಸೀದಾ ನೀರೊಳಗೆ ಹೋಗಿ ಮೇಲೆ ಎದ್ದು ಬರ್ತೀಯ, ಒಳಗೆ ಹೋಯ್ತಾ ಕರೆಕ್ಟಾಗಿ? ಒಳಗಡೆ ಹೋಗಿ ಟೀಮ್ ಮೇಲೆ ಮಾತಾಡ್ಸ್ಕೊಂಡು ಇಂಗ್ಲೆಂಡ್ ಮಾತಾಡ್ಸ್ಕೊಂಡು ಬರ್ತಾರೆ. ಯಾಕೆ ತಿಮ್ಮಿಂಗ್ಲ ಅಂತ ನೋಡಿ ಇವತ್ತಿನ ಊಟ ನೋಡಿ, ಎಲ್ಲರೂ ಊಟ ಬಂದಷ್ಟು ಹೆಂಗೆ ಫೋನ್ ತೆಗೆದು ವಿಡಿಯೋ ಮಾಡ್ತಾ ಇದ್ದಾರೆ ನೋಡಿ ನೋಡಿ. ಈಗ ನಮ್ಮ ಫುಡ್ ಬಂದಿದೆ. ಪ್ರಾಪರ್ ಮಂಗಳೂರು ಊಟ ಮಾಡ್ತಾ ಇದ್ದೀವಿ. ಬಹುತ್ ಅಚ್ಚ ಸವಾಲ. ಇನ್ನೊಂದು ಫುಡ್ ಇದೆ, ರುಚಿ ಸರಿಬೇಕು. ಆ್ಯಕ್ಚುಲಿ ಮಸ್ಟ್ ಟ್ರೈ. ನೀವೇನಾದ್ರು ಮಂಗಳೂರಿಗೆ ಬಂದರೆ ಮಚ್ಲಿ ಅನ್ನೋ ರೆಸ್ಟೋರೆಂಟ್ನ ಟ್ರೈ ಮಾಡಿ. ಪೇಮೆಂಟ್ ಕೊಟ್ಟಿಲ್ಲ. ತಿನ್ಬಿಟ್ಟು ಮಾತಾಡ್ತೀವಿ. ಬಾಯ್ ಬಾಯ್ ಗಾಯ್ಸ್. ನೋಡಿ, ಮೀನ ತಿಂದರೆ ಈ ಲೆವೆಲಾಗಿ ತಿನ್ನಬೇಕು ಎಲ್ಲ ಬಿಡಿಸ್ಕೊಂಡು. ಇನ್ನು ನಮ್ಮ ಫ್ಯಾಮಿಲಿಯವರೆಲ್ಲ ಹೆಂಗೆ ತಿಂತಿದ್ದೀವಿ ಅಂದರೆ ಬಕಾಸುರ ಅಂತ ಇಷ್ಟು ಮೂಲನ್ನು ತಿನ್ಕೊಂಡು ಹಿಂಗೆ ಊಟ ಮಾತ್ರ ಚೆನ್ನಾಗಿದೆ. ಆದರೂ ಸ್ವಲ್ಪ 9
90% ನನಗಷ್ಟು ಸ್ಯಾಟಿಸ್ಫೈ ಆಗಿಲ್ಲ. ಚೆನ್ನಾಗಿದೆ. ಏನು ಸ್ಯಾಟಿಸ್ಫೈ ಆಗಲ್ಲ. ನಮ್ದು ಏನು ಹೇಳಿದ್ರು ಹನುಮಂತು ಪಲಾವು. ಈಗ ಹೊಟ್ಟೆ ತುಂಬ ಊಟ ಮಾಡಿ ಹೊರಟಿದ್ದೀವಿ ನಾವು ಹೊನ್ನಾವರ. ಮಜ್ಜಿಗೆ ಕೊಟ್ಟಿರೋ ಐಸ್ ಗಂಟ್ಲು ನೋವೆಲ್ಲ ಉಂಟು. ಏನ್ ಗೊತ್ತಾ, ನಾನು ಒಂದು ಟಾಪಿಕ್ ಮಾತಾಡ್ಬೇಕಾದ್ರೆ ನೀನು ಇನ್ನೊಂದು ಟಾಪಿಕ್ ಬಗ್ಗೆ ಮಾತಾಡಬಾರ್ದು. ನೀನು ಅದೇ ಟಾಪಿಕ್ನ ಕಂಟಿನ್ಯೂ ಮಾಡಬೇಕು ಆಯ್ತಾ. ತುಂಬಾ ಊಟ ಮಾಡಿ ಈ ಲೆವೆಲ್ಗೆ ಊಟ ಮಾಡಿ ಸಕ್ಕತ್ತಾಗಿತ್ತು. ಸಕ್ಕತ್ತಾಗಿತ್ತು. ಯಾರೇ ಏನಾದರೂ ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟು ಬೆಂಕಿ ಹಾಕ. ಮಚ್ಲಿ ಟ್ರೈ ಮಾಡಿ ತಿನ್ಕೊಂಡು ಇದು ಅಂತಾನೆ ಗೊತ್ತಿಲ್ಲ. ಹೆಂಗನ್ಸುತ್ತೆ ಅಂದ್ರೆ ಗೈಸ್, ಅವರೇ ದುಡ್ಡು ಕೊಟ್ಬಿಟ್ಟು ಹೇಳ್ಸ್ಕೊಳಂಗ ಆಯ್ತದೆ. ಹಂಗೆ ಇನ್ನು ಹೋಟೆಲ್ ಹೆಸರೇ ಗೊತ್ತಿಲ್ಲ ನನಗೆ, ಮಚ್ಲಿ ಅಂತ. ಇದು ಚೆನ್ನಾಗಿದೆ ಅಂತಾರೆ. ಕಾರ್ ಪಾರ್ಕಿಂಗ್ ತನಕ ಬಂದ್ಬಿಟ್ಟು ಕಾರ್ ಕೇಳಿ ಅಂತ ಹುಡ್ಕಾಡ್ತಾ ಇದ್ದಾರೆ ಮಹಾಪುರುಷರು. ನಾನೇ ಮಡಿಕೊಂಡಿದ್ದೆ. ಸ್ವಲ್ಪ ಆಟ ಆಡ್ಸೋದ ಅಂತಿದೆ. ನಮ್ಮ ಲಿಕ್ಕಿದ್ರು ನೋಡ್ಕೊಬಿಟ್ಟಿದ್ದೆ. ನಿಂದು ಒಂದು ವ್ಲಾಗು, ಇದು ಒಂದು ಕಂಟೆಂಟ್. ಈ ಕಂಟೆಂಟ್ ಚೆನ್ನಾಗಿತ್ತಾ ಇಲ್ವಾ ಅಂತ ನೀವೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆಯ್ತಾ? ನಾನು ಒಬ್ಬ ಪಾಪದ ಹುಡುಗಿ ಸಿಕ್ಕಿದ್ದೀನಿ ಅಂತ ನನಗೆ ಆಡ್ಕೋತಾ ಇದ್ದಾರೆ ಇಲ್ಲಿ ಜನಗಳು. ಒಂದು ವಾರ ಆಗಿದೆ ಈ ಗಾಡಿ ತಗೊಂಡು, ಆಗ್ಲೇ ಸ್ಕ್ರಾಚಸ್ ಅಲ್ಲ, ಅದು ಗಲೀಜು. ಸ್ಕ್ರಾಚ್ ಅದು ಇಲ್ಲ ಕಾರ್ ಕವರ್ ಅದು. ಕಾರ್ ಕವರ್. ಇದಕ್ಕೆ ಒಂದು ವಾರ ಆಗಿದೆ ಏಜ್. ನೋಡಿ ಎಷ್ಟು ಲಗೇಜ್ ತಂದಿದ್ದೀವಿ ನೋಡಿ ಗಾಯ್ಸ್. ನೋಡಿ ಲಗೇಜ್ ತುಂಬಿಸ್ಕೊಂಡು ನಾವು ಹೊರಟಿದೀವಿ ಈಗ ಹೊನ್ನಾವರ. ಓ ಪಬ್ಬಾಸ್ ಇದೆ ಇನ್ನು. ನಾನು ಪಬ್ಬಾಸೇ ಮಾಡ್ಕೊಂಡಿದ್ದೆ. ಹೋಗಿ ಐಸ್ ಕ್ರೀಮ್ ಬಂದಂತೆ ಪ್ರಭಾಸ್. ಹೊಸ ಗ್ಲಾಸ್ ತಗೊಂಡಿದ್ದ ನಮ್ಮ ಅಣ್ಣ. ಒಂದಿನ ಥೈಲ್ಯಾಂಡ್ ಅಲ್ಲಿ ಕಳ್ಕೊ ಬಂದಿದ್ದ. ಇದನ್ನ ಯಾವಾಗ ಕಳ್ಕೊತಾನೆ ಗೊತ್ತಿಲ್ಲ. ಇವಾಗ ಇದನ್ನ 1 ಅವರ್ದಲ್ಲಿ ಕಳ್ಕೊತಾನೇನೋ. ಕೊಡಿ ಅಟ್ಲೀಸ್ಟ್ ಡಬ್ಬನಾದ್ರೂ ಇಟ್ಕೊಳ್ಳೋ. ನಾವು ಸ್ವಲ್ಪ ನೋಡಿ ಡೂಪ್ಲಿಕೇಟ್ ವರ್ಸಾಚೆ ಹಾಕೊಂಡಿದ್ವಿ. ವರ್ಸಾಚೆ ಅಲ್ಲದು ಪ್ರಾಡ. ಸಾರಿ ಪ್ರಾಡ. ಕಾರ್ ಒಳಗಡೆ ಬಂದಿದೆ, ತೆಗಿಯೋ ಹೋಗಿ ಆಯ್ತು. ಸೊ ಹೊಟ್ಟೆ ತುಂಬ ಊಟ ತಿಂದಾದ್ಮೇಲೆ ಈಗ ನಮ್ದು ಇಟ್ಸ್ ಟೈಮ್ ಫಾರ್ ಪ್ರಭಾಸ್ ಡೆಸರ್ಟ್. ಪ್ರಭಾಸ್ ಯಾವ್ದು ಪ್ರಭಾಸ್ ಕಂಟೆಂಟ್ ಸಿಗ್ಲಿ ಅಂತ ನಮಗೆಲ್ಲ ಗೊತ್ತಾಗೋಯ್ತು. ಬೋರಿಂಗ್ ಆಗಿರುತ್ತೆ. ಕಂಟೆಂಟ್ ಸಿಗ್ಲಿ ಅಂತ ಅಚ್ಚೆ ತಾನೆ. ಕಡಲೆ ಬೀಜ ತಿನ್ನೋಣ. ಅದೇನಕ್ಕೆ ಇಟ್ಕೊಂಡಿದ್ಯಾ ಅದನ್ನ? ನೈಟು ಜ್ಯೂಸ್ ಕುಡಿಯಕ್ಕೆ. ಜ್ಯೂಸ್ ಕುಡಿಯಕ್ಕೆ ಇದನ್ನ ಹಾಕಿದಾಗ ಎಮೋನಂಟಿ ಹಾಕ್ತಾರೆ ಜ್ಯೂಸ್. ಕಮೆಂಟ್ ಅಲ್ಲಿ ಎದ್ರುಕತನ ಗಾಯ್ಸ್. ನಾವು ತುಂಬಾ ಒಳ್ಳೆಯವರು. ಜ್ಯೂಸ್ ಅಂದ್ರೆ ಲೆಮನ್ ಜ್ಯೂಸ್, ಮ್ಯಾಂಗೋ ಜ್ಯೂಸ್, ವಾಟರ್ ಮೆಲನ್ ಜ್ಯೂಸ್. ಯಾಕಂದ್ರೆ ಮಂಗಳೂರಲ್ಲಿ ತುಂಬಾ ಹೀಟ್ ಇದೆ. ಕರೆಕ್ಟ್. ನಾಳೆ ಏನ್ ಪ್ಲಾನ್ಸ್ ದಯಾ ನಿಮ್ದು? ಲ್ಯಾಗ್ ಮಾಡಿದ್ರೆ ನಿನ್ನೆ ಲ್ಯಾಗ್ ಮಾಡ್ಬಿಡ್ತೀನಿ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಅಲ್ಲ, ನಾಳೆ ಹೋಗೋದು ಸೀದಾ ಸಮುದ್ರ ಒಳಗೆ. ಓ ಗಾಂಜಾ. ಆಕ್ಚುಲಿ ಏನು ಗೊತ್ತಾ? ಏನು ಡಿಪ್ರೆಷನ್. ಏನು ಡಿಪ್ರೆಷನ್? ಏನ್ ಮಾತಾಡ್ತಾ ಇದ್ದೀಯ? ಮೋಷನ್ಗೂ ಡಿಪ್ರೆಷನ್ ವ್ಯತ್ಯಾಸನೇ ಇಲ್ವಾ ಅಣ್ಣ? ಸರಿ, ವ್ಯತ್ಯಾಸ ನೀನ್ ತಿಳಿಸ್ಕೊಡ್ ನಮ್ಗೆ ಸ್ವಲ್ಪ. ನೀನ್ ಯಾಕೋ ಡಿಪ್ರೆಷನ್ ಅಂದ್ರೆ ಮೋಷನ್ ಅಂದ್ರೇನು? ಮೋಷನ್ ಡಿಪ್ರೆಷನ್ ಅಂದ್ರೆ ಏನೋ ಒಂಥರ ತರ ಒಂಥರ. ಹೇಳಿ ಬೇಗ ದಯಾನಂದ್. ಆಕ್ಚುಲಿ ತುದಿಲಿದೆ, ಬರ್ತಿಲ್ಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಸರಿ, ಇವಾಗ ನಾಳೆ ಕಾರ್ಯಕ್ರಮ ಹೇಳು ಸಾಕು ನಮ್ಗೆ. ನಾಳೆ ಎಲ್ಲೆಲ್ಲಿ ಹೋಗ್ಬೇಕು ಅಂತ ಅನ್ಕೊಂಡಿದ್ಯಾ? ದುಡ್ಡು ಹೌದು. ಏನಂತ ಅನ್ಬಿಟ್ಟು ಇಸ್ಕೊಂಡೆ ಮನೇಲಿ ನೀನು? ನಾನಾ ಹಿಂಗೆ ಮಂಗಳೂರಿಗೆ ಹೋಗ್ತಿದೀವಿ. ಹಿಂಗೆ ಮಂಗಳೂರಲ್ಲಿ ಏನ್ ಮಾಡ್ತೀಯಾ ಅಂತ ಇಸ್ಕೊಂಡೆ?
ಮಾಮೂಲಿ ತಿನ್ನಕ್ಕೆ ಸ್ಕೂಬರ್ ಏನು ಹ್ಯುಮಿಡಿಟಿ ಇದೆ. ಸ್ಕೂಬರ್ ಹಿಂಗೆ ಏನು ಏನೋ ಹೇಳು ತಪ್ಪಾದ್ರಾಯ್ತು ಸ್ಕೋಪ್ ತಗೊಳಕ್ಕೇನು ಹೇಳೋ ಪರವಾಗಿಲ್ಲ ತಪ್ಪಾದ್ರು ಸ್ಕೂಟರ್ ಡ್ರೈವಿಂಗು ಅಲ್ಲ ಹೇಳಾಯ್ತು ಬರ್ತಿಲ್ಲ ದಯವಿಟ್ಟು ಬೇಜಾರು ನಾನಂತೂ ನಿದ್ದೆ ಹೋಯ್ತೀನಿ. ಹಿಂಗೆ ಡಿಪ್ರೆಷನ್ ಆಮೇಲೆ ಇದು ಮೋಷನ್ ಏನೋ ಕೇಳಿದ್ರೆ ಏನೇ ಪ್ರಶಾಂತ್ ಹಂಗೆ ಇವನ್ನ ಕ್ರೊಸಾಂಟ್ ಪ್ರಶಾಂತ್ ಸ್ಕೂಟರ್ ಡ್ರೈವರ್ ನಮ್ಮ ಕಡೆ ಹೇಗಿದೆ ಅಂತಂದರೆ ಹೋಟೆಲಲ್ಲಿ ಜನ ಇದ್ರೇ ಹೋಗಲ್ಲ ನಾವು ಹೋಟೆಲ್ಗೆ. ಅಯ್ಯೋ ಬಿಡು ಬೇರೆ ಹೋಟೆಲ್ಗೆ ಹೋಗೋಣ ಅಂತೀವಿ. ಇಲ್ಲಿ ಜಸ್ಟ್ ಇದೊಂದು ಐಸ್ ಕ್ರೀಮ್ ಪಾರ್ಲರಲ್ಲಿ ವೆಯ್ಟಿಂಗ್ ಇದೆ ಅಂತಂದರೆ ಎಷ್ಟು ಮಟ್ಟಿಗಿದೆ ಅಂತ ನಾವು ಫಸ್ಟ್ ಟೈಮ್ ನೋಡೋಕೆ ಬಂದಿದ್ದೀವಿ. ಇಲ್ಲೇ ಮೀಲ್ಸ್ ತಿಂದು ಮಚ್ಲಿಲಿ ಅದನ್ನ ಎಂಡ್ ಮಾಡೋದಕ್ಕೆ ಚೆರಿ ಆನ್ ಟಾಪ್ ಥರ ಒಂದೊಳ್ಳೆ ಡೆಸರ್ಟ್ ಮುಗಿಸ್ಕೊಂಡು ಹೊನ್ನಾವರ ಸೈಡ್ ಕಡೆ ಪಯಣ. ಹೌದಾ? ಸಕ್ಕತ್ ರೀಸನಬಲ್ ಆಗಿದೆ ಪ್ರೈಸ್ ಅಂತ. ಬರ್ಬೋದು ಹಂಗಾರೆ ಎಲ್ಲರೂ ಬರೋಕ್ಕಾಗಲ್ಲ, ಬಂದಿರ್ಬೇಕು. ಎಲ್ಲರೂ ರೀಸನಬಲ್ ಆಗಿದೆ ಅಂತ ಅಂದೆ ತಾನೇ ಇರ್ತಾನೆ. ಟೂರಿಸ್ಟ್ ಸ್ಪಾಟ್ ಇದು, ತುಂಬ ಫೇಮಸ್ ಪ್ಲೇಸ್ ಆದ್ರಿಂದ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ತುಂಬ ಜಾಸ್ತಿ ಇತ್ತು ಪ್ರೈಸಿಂಗಲ್ಲಿ. ಬಟ್ ಆ್ಯಕ್ಚುಲಿ ನಮ್ಮ ಸರ್ಪ್ರೈಸ್ ಮಾಡಿದೆ. ನೋಡೋಣ ಹೇಳಿದ್ದೆ ಇನ್ನೂ ಒಂದು ಐತೆ ಅಂತ ನೋಡಿರ್ಲಿಲ್ಲ. ನೋಡ್ದಲ್ಲ ಇವತ್ತು ಏನ್ ಅನ್ಸ್ತಾ ಇದೆ? ನಮ್ಮ ಕಡೆ ಫಿಶ್ ಲ್ಯಾಂಡಲ್ಲಿ ಹಿಂಗೆ ಊಟಕ್ಕೆ ಕಾಯ್ತಾ ಇರ್ತಾರೆ ಫಿಶ್ ಮೀಲ್ಸ್ಗೆ. ಇಲ್ಲಿ ಹಂಗಲ್ಲ, ಸೆಕೆ ಕಾಲ ತಡೆಯೋಕ್ಕಾಗಲಿ, ಜನಗಳಿಗೆ ಐಸ್ ಕ್ರೀಮು ಬಾಯಿಗಲ್ದೆ ಎದೆ ಮೇಲೆ ಹಾಕೊಳ್ಳೋಕ್ಕೂ ಆಗಲ್ಲ, ಅಷ್ಟು ಸೆಕೆ. ಆ್ಯಕ್ಟಿಂಗ್ ಆಗಿಲ್ಲ, ಓವರ್ ಆ್ಯಕ್ಟಿಂಗ್. ಇನ್ನೊಂದು ಕ್ಲಿಪ್ಪಲ್ಲಿ ಸಿಗ್ತೀನಿ. ಇವನು ಕಂಟಿನ್ಯೂ ಮಾಡ್ತಾನೆ. ಈಗ ಅದು ಬಿಟ್ಬಿಟ್ಟು ಸುಮ್ಮನೆ ₹1 ಡ್ರಾಮಾ ಮಾಡಿದ್ರೆ ₹100 ಸ್ಕೂಟರ್ ಡ್ರೈವ್ ಬಿಡೋನೆ. ಸ್ಕೂಟರ್ ಬಿಡ್ತೀನಿ, ಕಾರ್ ಬಿಡ್ತೀನಿ, ನಿಮ್ಗೆ ಯಾಕೆ? ನಾಳೆ ಈಜು ಹೊಡಿಬೇಕಾರೆ ಅವ ಅಪ್ಪ ಮಕ್ಕಳೆಲ್ಲ ಫೋನ್ ಹಿಡ್ಕೊಳಂಗ್ ಆಗೋದ್ರಿ ಹೆಂಗೆ? ಕಮ್ ಟು ದ ಎಂಜಾಯ್. ಏನು ಅದು ಕಮ್ ಟು ದ ಎಂಜಾಯ್? ಅದು ಏನು ಅವನದೇನು ತಪ್ಪಿಲ್ಲ. ಫ್ರಾನ್ಸಲ್ಲಿ 2 years ಎಜುಕೇಶನ್ ಮಾಡೋದಲ್ಲ, ಇಂಗ್ಲೀಷ್ ಸ್ವಲ್ಪ ಮಾತಾಡ್ತಾರೆ. ಫ್ರಾನ್ಸಲ್ಲಿ ಜರ್ಮನಿ ಕಲಿಯೋಕೆ ನೋಡಿ ಗೈಸ್, ನಮ್ಮ ದಯಾನಂದ್ ಅವರು ಕಮ್ ಟು ದ ಎಂಜಾಯ್ ಅಂತ ಹಾಕಿದ್ದಾರೆ ಕ್ಯಾಪ್ಷನ್. ಅದು ನನ್ನ ಬ್ಯಾಕ್ನ ಬೇರೆ ಝೂಮ್ ಮಾಡಬೇಡ. ಒಂದು ಬ್ಯಾಕ್ ಇದೆ, ಒಂದು ಬ್ಯಾಕ್ ಇಲ್ಲ. ಅಯ್ಯೋ, ಬಂತು. ನಮ್ದು ಗಡ್ಬಡ್ ಮತ್ತೆ ತಿರಾಮಿಸು ಬಂದಿದೆ. ಇದೇ ತಿರಾಮಿಸು. ತಿರಾಮಿಸು. ದಿಸ್ ಇಸ್ ಸ್ಪೆಷಲ್ ಗಡ್ಬಡ್. ನೋಡಿ ಸಕ್ಕದಾಗಿ ಬಂದಿದೆ. ಹ್ಯಾಪಿ ಡ್ಯಾನ್ಸ್. ಅದರಲ್ಲಿ ತುಂಬ ಕ್ರೇವಿಂಗ್ಸ್ ಇದೆ. ಗಡ್ಬಡ್ಡು ಕ್ರೇಜಿ ಆಗಿದೆ. ಸ್ಯಾಟಿಸ್ಫೈಡಾ? ಫನ್ ಫ್ಯಾಕ್ಟ್ ಏನು ಗೊತ್ತಾ? ಗಡ್ಬಡ್ ವಾಸ್ ಇನ್ವೆಂಟೆಡ್ ಹಿಯರ್. ಕ್ರೇಜಿ. ಇವಾಗ ನಿಮ್ಗೆ ಗೊತ್ತು, ಮಂಗ್ಳೂರಿಗೆ ಬಂದರೆ ಡೆಸರ್ಟ್ಸ್ನ ಎಲ್ಲಿ ಟ್ರೈ ಮಾಡಬೇಕು. ಆಬ್ವಿಯಸ್ ಎಲ್ಲರಿಗೂ ಗೊತ್ತಿದೆ ತುಂಬ. ಬಟ್ ನಮ್ಮದೊಂದು ಸ್ಮಾಲ್ ರಿವ್ಯೂ ಸೆಷನ್ ಅಷ್ಟೇ.
ಕಾಫಿ ಒಂದೇ ರೋಡ್ ಇರೋದು ನಾವೇ ಇಷ್ಟಪಡುವ ಆಗೋಣ ಇಷ್ಟ ಇನ್ಮೇಲೆ ನೆಕ್ಸ್ಟ್ ತಾಯ್ನಾಡಿಗೆ. ಒಂದು ಊಟಕ್ಕೆ ಅಂತ ತಿಂಡಿಗೆ ತಿನ್ನಿ ಚೆನ್ನಾಗಿ ತಿನ್ನಿ. ಅದೇನದು ಚಾಕು ಏನಕ್ಕೆ? ಕಟ್ ಮಾಡಕ್ಕೆ ಶಬಾಷ್. ಅಕ್ಕ. ಅಲ್ವಾ ಹೆಂಗೈತಲ್ವಾ? ಸೋಯಪ್ಪ ಇಲ್ಲ ಬಾ ಅಲ್ಲಿ ಕಾಯ್ತಾ ಇದೆ ಬೋಟು ಕೆಳಗಡೆ ಸೊ ನಾವೀಗ ಫೈನಲಿ ಹೊನ್ನಾವರ ರೀಚ್ ಆಗಿದ್ದೀವಿ. ಹೊನ್ನಾವರ ಬೋಟಿಂಗ್ ಹೋಗ್ತಾ ಇದ್ದೀವಿ. ಕಮ್ ಲೆಟ್ಸ್ ಗೋ. ಗಾಯ್ಸ್ ನೋಡಿ ಫೈನಲಿ ಬಂದಿದ್ದೀವಿ ಬೋಟ್ ರೈಡಿಗೆ. ಇನ್ನೂ ಬಣ್ಣ ಇಲ್ಲ. ಅಯ್ಯಪ್ಪ ದಯಾ. ಸರಿ ಬರಲ್ವಾ? ನಮ್ಮ ಸಿನ್ನೋಣನು ಬಂದರು ಗಾಯ್ಸ್ ನೋಡಿ ಅಲ್ಲ ಓಕೆ ಸರ್ ಆಯ್ತು ಗಾಯ್ಸ್ ಎಲ್ಲ ಬಂದ್ವಿ. ಹಾಯ್ ಮಾಡಿ. ಹಾಯ್ ಗಾಯ್ಸ್. ಕಪಲ್ಸ್ಗಳ ಕಾಟ ಎಲ್ಲೋದ್ರೂ ಬಿಡಲ್ಲ ಅಂತಾರಲ್ಲ ನೋಡಿ. ಟೈಟಾನಿಕ್ ಹೀರೋ ನನ್ನ ಚೆಲುವೆ ಅವಳಿಗೆ ನನ್ನ ನೋಡಿ ಹೊನ್ನಾವರ ಬೀಚ್ ಹೊನ್ನಾವರ ಬೋಟಿಂಗ್ಗೆ ಬಂದರೆ ಸುತ್ತಮುತ್ತ ಎಲ್ಲಿ ನೋಡಿದ್ರು ಕಪ್ಪಲ್ಗಳು ನೋಡಿ ನೋಡಿ. ನೋಡಿ ಗಾಯ್ಸ್ ಅಲ್ಲಿ ಸನ್ಸೆಟ್ ಆಗ್ತಾ ಇದೆ. ನಾವು ಬೋಟಿಂಗಲ್ಲಿ ಕೂತಿದ್ದೀವಿ. ಎಲ್ಲರೂ ಒಳ್ಳೆ ಏನೋ ಜೀವನದಲ್ಲಿ ಏನೋ ಕಷ್ಟ ಬಂದವ್ರ ಥರ ಮುಖಗಳು ನೋಡಿ ಎಲ್ಲಾರ್ದು ಮುಖಗಳು. ಅಯ್ಯೋ ಪಾಪಚ್ಚೆ. ಅಷ್ಟೇ.